ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ನೋಡ್ರಿ, ಈ ದಿವಸ ನಾವು ಎಲ್ಲ ಒಂದು ವಿಶೇಷ ಜಾಗಕ್ಕೆ ತಮ್ಮನ್ನೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಮಾಡೀವಿ. ಆ ವಿಶೇಷ ಜಾಗದ ಮಹತ್ವ ಅಂದರೆ ಏನಂದರೆ, ಕೊಲ್ಲಾಪುರದ ಮಹಾಲಕ್ಷ್ಮಿನೇ ಸಾಕ್ಷಾತ್ತಾಗಿ ಬಂದು ಪ್ರತ್ಯಕ್ಷ ಆಗಾಳ ಅಂಥೇಳಿ ಇಲ್ಲಿ ಅರ್ಚಕರು ಹೇಳ್ತಾರೆ. ಅಂದ್ರೆ ಅಲ್ಲಿ ಒಂದು ವಿಶೇಷತೆ ಏನಂತಂದ್ರೆ, ಒಡಮೂಡಿದ ಒಂದು ಮಹಾಲಕ್ಷ್ಮಿ ಮತ್ತು ವೆಂಕಪ್ಪ ಇಬ್ಬರು ಒಂದೇ ಪೀಠದಲ್ಲಿ ಕುಳಿತು ಇವತ್ತಿಗೂ ಆರಾಧಿಸ್ತಾ ಇದ್ದಾರೆ. 400 ವರ್ಷದ ಹಿನ್ನೆಲೆದಿದು. ಅಲ್ಲಿ ಅರ್ಚಕರು ಹೇಳಿದರು, ನೋಡ್ರಿ, ತಿರುಪತಿ ಹೋದ್ರು ಬರೀ ವೆಂಕಪ್ಪ ನಿಂತಾನ. ವಕ್ಷಸ್ಥಳದೊಳಗೆ ಯಾವಾಗಲೂ ಲಕ್ಷ್ಮಿ ಇದ್ದಾಳೆ, ಅದು ಖರೆ. ಆದ್ರೆ ಪದ್ಮಾವತಿ ಕೆಳಗೆ ಮತ್ತು ಮ್ಯಾಲೆ ವೆಂಕಪ್ಪ ಇದ್ದಾನೆ. ಆಮೇಲೆ ಆದರೂ ವೆಂಕಪ್ಪನ ಗುಡಿನೇ ಬೇರೆ ಇಲ್ಲ, ಕೊಲ್ಲಾಪುರದ ಮಹಾಲಕ್ಷ್ಮಿ ಗುಡಿನೇ ಬೇರೆ ಇದೆ, ಹೌದಾ? ಇಲ್ಲಿ ಮಾತ್ರ ವೆಂಕಪ್ಪ ಮಹಾಲಕ್ಷ್ಮಿ ವೆಂಕಟೇಶ್ವರ ಅತ್ಯಂತ ಸುಂದರ ಮೂರ್ತಿಯಾಗಿ ಆರಾಧಿಸ್ತಾ ಇದ್ದಾರೆ. ಆ ಜಾಗ ಯಾವುದಪ್ಪ ಅಂಥೇಳಿ ನೀವು ಮುಂದೆ ನೋಡಬಹುದು. ಅದು ನಮ್ಮ ಕರ್ನಾಟಕದಲ್ಲಿಯೇ ಇದೆ. ತಾವು ಕೂಡ ಹೋಗಿರಬಹುದು, ಹೋಗದೇನೂ ಇರಬಹುದು. ಇದನ್ನು ನೀವು ನೋಡಿ, ಈ ವಿಡಿಯೋ ನೋಡಿ ತಾವು ಕೂಡ ಹೋಗ್ತೀರಿ ಅಂತ ನಾವು ಅಂದ್ಕೊಂಡಿವಿ. ಯಾಕಂದ್ರೆ ಮನೋಬಯಕೆಗಳು ಅನೇಕ ಇರ್ತಾವೆ ನೋಡ್ರಿ. ಈ ಕೆಲವೊಬ್ಬರ ಹತ್ರ ಹೇಳ್ಕೋಬಹುದು, ಹೇಳ್ದೇನೂ ಇರಬಹುದು. ನನಗೆ ಎಷ್ಟೋ ಜನರಿಗೆ ಮದುವೆ ಆಗಿರಲ್ಲ, ವಿಳಂಬ ಆಗಿರ್ತವೆ, ಗಂಡಿಂದಾಗಲಿ ಹೆಣ್ಣಿಂದಾಗಲಿ ತಡ ಆಗ್ತಿರ್ತವೆ. ಎಷ್ಟು ಕನ್ಯಾ ನೋಡಿದ್ರೂ ಮಗನ ಲಗ್ನ ಆಗಿರಲ್ಲ, ಎಷ್ಟು ವರ ನೋಡಿದ್ರು ಮಗಳ ಲಗ್ನ ಆಗಿರಲ್ಲ. ಏನೋ ಒಂದು ವಿಷಯ ಇದರಿಂದ ಅಡೆತಡೆ ಉಂಟಾಗ್ತಾ ಇರ್ತದೆ. ಅಲ್ಲಿ ಹೋಗಿ ಒಂದು ಜೋಡು ತೆಂಗಿನಕಾಯಿ ಕಟ್ಟಿ ಸಂಕಲ್ಪ ಮಾಡಿ ಒಂದು ನಿಮ್ಮ ಮನೋಬಯಕೆಗಳನ್ನು ಈಡೇರಿಸಮ್ಮ ತಾಯಿ ಲಕ್ಷ್ಮೀದೇವಿ ವೆಂಕಟೇಶ್ವರ ಅಂತೇಳಿ ಬೇಡ್ಕೊಂಡು ಬಂದರೆ 41 ದಿವಸದೊಳಗೇ ನಿಮ್ಮ ಕಾರ್ಯ ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಅದು ಅಲ್ಲಿ ಅರ್ಚಕರು ಹೇಳಿದ ಮಾತೇ ಇದು. ನಾವು ಹೋದಾಗಿದ್ದನ್ನೇ ಹೇಳಿದ್ರು ಅವರು. ಅದು ನಿಮ್ಮ ಮನೋಬಯಕೆ ಏನೇ ಇರಲಿ, ಕೆಲಸದ ಒಂದು ಜಾಬ್ ಸಿಗೋದಾಗಲಿ, ಅಥವಾ ಒಳ್ಳೆಯ ಸಂತಾನ, ಇನ್ನೂ ಮಕ್ಕಳಾಗಿರಲ್ಲ, ಆಗಬೇಕು ಅಂತ ಇಚ್ಛೆ ಇರೋರು, ಮನೆ ಕಟ್ಟಲಿಕ್ಕಾಗಿರಲ್ಲ, ಎಷ್ಟೋ ದುಡ್ಡು ಇರ್ತದೆ, ಮನೆ ಒಂದು ಭಾಗ್ಯ ಸಿಕ್ಕಿರಲ್ಲ ಅವ್ರಿಗೆ, ಮನೆ ಸೈಟ್ ತೊಗೊಂಡು ಮನೆ ಕಟ್ಟೋರು ಅಥವಾ ಮನೆ ಖರೀದಿ ಮಾಡೋರಿಗಾಗಲಿ, ಪ್ರತಿಯೊಂದನ್ನು ಒಳ್ಳೆ ನಮಗೂ ಇನ್ನೂ ಒಂದು ಕೆಲಸ ಕಾರ್ಯಗಳು ಅನೇಕ ಇರ್ತಾವಲ್ಲ, ಮನೋಬಯಕೆಗಳು, ಅವನು ಕೂಡ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಅಲ್ಲಿ ಒಂದು ಜೋಡು ತೆಂಗಿನಕಾಯಿ ಕಟ್ಟಿ ಬಂದರೆ, ನೀವು ಕೆಲಸ ಆದಮೇಲೆ ಅಲ್ಲಿ ಹೋಗಿ ಮತ್ತೆ ಸರಳವಾಗಿ ಅದನ್ನ ಬಿಚ್ಚಿ ವೆಂಕಟೇಶ ಮತ್ತು ಲಕ್ಷ್ಮೀದೇವಿಗೆ ಅರ್ಪಣೆ ಮಾಡೋದು, ಕೃತಜ್ಞತೆ ಸಲ್ಲಿಸೋ ಮೂಲಕ ಅರ್ಪಣೆ ಮಾಡಿ ಒಂದು ನಿಮ್ಮ ಸೇವೆಯನ್ನು ಸಲ್ಲಿಸಿದರೆ ನೀವು ಸಹ ನಿಮ್ಮ ಮನೋಬಯಕೆಯನ್ನು ಇಷ್ಟಾರ್ಥಗೊಳಿಸ್ಕೊಂಡು ಸಂತಸವಾಗಿ ಜೀವನ ಸಾಗಿಸಬಹುದು ಅಂತ ಹೇಳಿ ಇದರಿಂದ ಅವರು ಅರ್ಚಕರು ಹೇಳಿದ ಮಾತಿದು, ನಂದಲ್ಲ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಆ ಲಕ್ಷ್ಮೀ ವೆಂಕಟೇಶನ ಎದುರುಗಡೆಗೆ ಹನುಮಂತಿಯವ್ರದ್ದು ಒಂದು ಒಡಮೂಡಿದ ಒಂದು ಸಣ್ಣ ಪುಟ್ಟ ಗುಡಿಯನ್ನು ಕಟ್ಟಿದ್ದಾರೆ. ಹೋದರೂ ನೋಡ್ಲಿಕ್ಕೆ ಸಿಗ್ತದೆ ನಿಮಗೆ. ಒಂದಾನೊಂದು ಕಾಲದಲ್ಲಿ 400 ವರ್ಷದ ಹಿಂದೆ ಶ್ರೀನಿವಾಸಾಚಾರ್ಯರು ಅಂತ ಇದ್ರಂತ. ಅವರಿಗೆ ಒಂದು ಕನಸಿನಲ್ಲಿ ಬಂದು ಲಕ್ಷ್ಮೀದೇವಿ, ನೀ ಇದ್ದಲ್ಲಿಗೆ ನಾ ಬರ್ತೀನಿ, ದರ್ಶನ ಕೊಡ್ತೀನಿ ಅಂತ ಹೇಳಿ ಒಂದು ಹೇಳ್ತಾರೆ, ಪ್ರತೀತಿ ಬಂದದ. ಅದು ಹೆಂಗಪ್ಪ ಅಂತ ಹೇಳಿ ಮುಂದಿನ ಒಂದು ಕಥೆಯಿಂದ ತಿಳಿಯೋಣ. ಅಂದರೆ ರಾಯಚೂರಿಗೆ ಹತ್ತಿರ ಆಗ್ತದೆ, ಹೋಗಿ ಬರ್ರಿ ಅಂತ ಹೇಳಿದ್ರು. ನಾವು ರಾಯಚೂರಿಗೆ ಹೋಗಿದ್ವಿ, ಹಾಗಾಗಿ ಅಲ್ಲಿಂದ ಹೋಗಿ ಬರೋಣ ಅಂತ ಹೋದ್ವಿ. ಅಲ್ಲಿ ಒಂದು ಆಟೋ ಮಾಡ್ಕೊಂಡು ಹೋದರೂ ಸಿಗ್ತದೆ, ಅಥವಾ ನೀವು ಟ್ಯಾಕ್ಸಿನಲ್ಲೂ ಹೋಗ್ಬೋದು, ಹೆಂಗಾದರೂ ಹೋಗ್ಬೋದು. ಹತ್ತಿರ ಆಗ್ತದೆ ರಾಯಚೂರಿಗೆ. ನಾವು ಟ್ಯಾಕ್ಸಿನಾಗ ಹೋಗಿದ್ವಿ. ಆಮೇಲೆ ಅಲ್ಲಿ ಲಕ್ಷ್ಮೀ ಗುಡಿ ಹೋದಾಗ ಸಣ್ಣದು ಬಹಳ ಚಂದದ ಗುಡಿ, ಅಷ್ಟು ಚಂದ ಅಂದರೆ ಅಷ್ಟು ಶಾಂತ ಪ್ಲೇಸ್ ಅದ. ನಮ್ಗೆ ಹೋದ ತಕ್ಷಣ ಅಗದಿ ಆರಾಮ ಅನ್ನಿಸ್ತದೆ ನೋಡ್ರಿ. ಗುಡಿ ಒಳಗೆ ತಣ್ಣಗೆ ಕೂಡಬೇಕು ಅನ್ನಿಸ್ತು. ಅಂಥದ್ದು ಗುಡಿ ಶಾಂತ, ಭಾಳ ಸಮಾಧಾನ ಒಂದು ಜಾಗೃತ ಸ್ಥಳ ಅದ. ತಾವೆಲ್ಲರೂ ಅದನ್ನು ಈ ಒಂದು ವಿಷಯವನ್ನು ತಿಳ್ಕೊಂಡು ನೀವು ಸಹ ಹೋಗಿ ಬರ್ರಿ ಅಂತ ಇದೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಅಲ್ಲಿ ಒಂದು ಹೋದಾಗ ಆಚಾರ್ಯನ ಕೇಳಿದ್ವಿ ನಾವು, ಇದು ಲಕ್ಷ್ಮಿ ಹೆಂಗೆ ಹಿನ್ನೆಲೆ ಏನು ಅಂತ. ಇದು 400 ವರ್ಷದ ಹಿಂದಿಂದು ಒಡಮೂಡಿದ್ದು ಗುಡಿ ಇದು ಅಂತ ಹೇಳಿದರು. ಹಂಗಾರ ಅವ್ರ ವಂಶಸ್ಥರಿದಾರ ಹೆಂಗೆ ಅಂತ, ಯಾರಿಗೆ ಇದು ಸಾಕ್ಷಾತ್ ಲಕ್ಷ್ಮಿ ಸಿಕ್ಕಿದ್ದು ಅದೆಲ್ಲ ಹೇಳಿದರು ಅವರು. ಲಕ್ಷ್ಮೀಕಾಂತಾಚಾರ್ಯರ ಒಂದು ಭಕ್ತಿಗೆ ಬೆಚ್ಚಿ ಲಕ್ಷ್ಮಿ ಸ್ವಯಂಭೂ ಆಗಿ ಇಲ್ಲಿಗೆ ಬಂದಾಳ ಅಂತ ಹೇಳಿದರು. ಅದ್ರ ಕತೆ ಹೇಳ್ರಿ ಅಂತ ಹೇಳಿದ್ವಿ. ಸಣ್ಣಕ್ಕೆ ಒಂದು ಕತೆ ಹೇಳಿದ್ರು ಅವರು. ಶ್ರೀ ಲಕ್ಷ್ಮೀಕಾಂತಾಚಾರ್ಯ ಅನ್ನೋರು, ಅಂದ್ರೆ ಶ್ರೀನಿವಾಸಾಚಾರ್ಯ ಅಂತ ಹೇಳಿದ್ರಂತ. ಅವರೊಬ್ಬರು ಪರಮ ಭಕ್ತರಿದ್ರು. ಅವ್ರು ಪ್ರತಿ ವರ್ಷ ಕೊಲ್ಲಾಪುರಕ್ಕೆ ಮಹಾಲಕ್ಷ್ಮಿ ದರ್ಶನಕ್ಕೆ ಹೋಗ್ತಿದ್ರು. ಅದು ಏನೋ ಭಕ್ತಿಯಿಂದ ಅವ್ರು ನಡ್ಕೋತಾ ಬಂದಿದ್ರು. ವಯಸ್ಸಾದ್ಮೇಲೆ ಅವರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಮನಸ್ಸಿನಾಗ ಕೊರಗ್ತಾ ಇದ್ರಂತ. ಪಾಪ ನಾ ಹೆಂಗೆ ಮಾಡಲಿ, ಪ್ರತಿ ವರ್ಷ ನಿನ್ನ ಹತ್ರ ಬಂದು ದರ್ಶನ ತೊಗೊಂಡು ಪೂಜೆ ಸಲ್ಲಿಸಿ ಬರ್ತಾ ಇದ್ದೆ, ಮಹಾಲಕ್ಷ್ಮಿ ಅಮ್ಮ ನಿನ್ನ ದರ್ಶನ ನಂಗೆ ಆಗ್ಬೇಕಲ್ಲ ಈಗ ಅಂಥೇಳಿ ಮನಸ್ಸಿನ ಕೊರಗ್ತೋ ಹೆಂಗೆ ಹೋಗ್ಲಿ ಅಂತ ಅನ್ನಿಸ್ತಿತ್ತು ಅವರಿಗೆ. ಆವಾಗ ಒಂದು ದಿವಸ ಆಕಿ ದೇವಿನ ಒಂದು ದಿವಸ ಅವ್ರ ಕನಸಿನಾಗ ಬಂದು ಆಕಿಗೆ ಭಕ್ತನ ಸ್ಥಿತಿ ನೋಡಿ ದೇವಿಗೆ ಕರಗ್ತಂತ ಮನಸ್ಸು. ಆಕೆನೇ ಹೇಳ್ತಾಳೆ, ನಾನೇ ನಿನ್ನ ಜಾಗಕ್ಕೆ ಬರ್ತೀನಿ ಎಂದು ಕನಸಿನಾಗ ಅನುಗ್ರಹಿಸಿದಂಗೆ ಆತಂತೆ ಅವ್ರಿಗೆ. ಯಾರಿಗೆ? ಶ್ರೀನಿವಾಸಾಚಾರ್ಯರಿಗೆ. ಆಮೇಲೆ
ಹಂಗಾರೆ ಹೆಂಗೆ ಬರ್ತಾಳಕಿ ಅನ್ನೋದು ಒಂದು ಅವ್ರಿಗೆ ಕಲ್ಪನೆ ಇಲ್ಲ ಪಾಪ. ಹೆಂಗೆ ಬರ್ತಾಳೆ ಲಕ್ಷ್ಮೀದೇವಿ ಅಂತೂ ಹಿಂಗೆ ಹೇಳಿಬಿಟ್ಟಾಳೆ, ಹೆಂಗೆ ಬರ್ತಾಳೆ ಅಂತ ದಿನ ಭಕ್ತಿಯಿಂದ ಅವರು ದಿನ ದೇವ್ರ ಪೂಜೆ ಮಾಡ್ಕೋತಾ ಇದ್ದಾಗ ಸಾಣಿಕಲ್ ಮೇಲೆ ಗಂಧ ತೆಗೆದು ದೇವರಿಗೆ ಅರ್ಪಿಸೋದು ಒಂದು ಅವ್ರದ್ದು ಪೂಜೆ ಒಳಗೆ ಅದೊಂದು ಕೈಂಕರ್ಯ ಇತ್ತಲ್ಲ, ಮಾಡ್ತಾ ಬರ್ತಿದ್ರು. ಆಮೇಲೆ ಆಚಾರ್ಯ ದೇವಿಗೆ ಶ್ರೀಗಂಧ ತೆಗೆಯುತ್ತಿದ್ದಾಗ ಚಂದನ ತೆಗೆಯುವ ಕಲ್ಲಿನಲ್ಲಿ ಅಂದ್ರೆ ಸಾಣೆಕಲ್ ಮೇಲೆ ಚಂದನ ಗಂಧ ತೆಗೆತಿದ್ರು. ಆ ಸಾಣಿಕಲ್ ಮೇಲೆ ಮಹಾಲಕ್ಷ್ಮಿ ಆಕೃತಿಯ ಸ್ವಯಂಭೂ ಆಗಿ ತಾನಾಗೇ ಒಡಮುಡಿ ಬಂತಂತ ನೋಡ್ರಿ. ತೇಯ್ತಾ ಇದ್ದಂಗೆ ಅದ್ರ ಮೇಲೆ ಒಡಮೂಡ್ದಂಗೆ ಲಕ್ಷ್ಮೀದೇವಿ ಆಕಾರ ಪೂರ್ತಿ ಕಾಣಿಸ್ಬಿಡ್ತು. ಅವ್ರಿಗೆ ನೋಡಿ ಅತ್ಯಂತ ಆಶ್ಚರ್ಯನೂ ಆಯ್ತು, ಭಕ್ತಿಯಿಂದ ಕಣ್ಣಾಗ ಆನಂದ ಪುಷ್ಪನು ಬಿದ್ದುವಂತೆ. ಅಂದ್ರೇನು ಅಷ್ಟು ತಮ್ಮ ಲಕ್ಷ್ಮೀನೇ ಸದಾ ನೆನೆಸ್ತಾ ಅದು ಗಂಧ ಇರ್ಬೇಕಾದ್ರೆ ಆಕಿನೇ ಒಡಮುಡಿ ಬಂದ್ಲಲ್ಲ, ನನಗೋಸ್ಕರ ಆಕೆ ಬರ್ತೀನಿ ಅಂತ ಹೇಳಿದ್ಲು, ಇದ್ರಾಗ ಒಡಮೂಡಿದ್ಲಲ್ಲ, ಸ್ವಯಂಭೂ ತಾನಾಗೆ ಬಂದ್ಲಲ್ಲ ಅಂತ ಹೇಳಿ ಅವರಿಗೆ ಭಾಳ ಮನಸ್ಸಿಗೆ ಆನಂದ ಆತಂತೆ, ಯಾರಿಗೆ ಆಚಾರ್ಯರಿಗೆ. ಹಂಗಾರೆ ಇದನ್ನು ಏನು ಮಾಡಬೇಕು, ಇದು ಹೌದಲ್ಲ ಅಂಥೇಳಿ ಎಲ್ಲರನ್ನು ಕೇಳಿ ಲಕ್ಷ್ಮೀಕೆ ಅಂಥೇಳಿ ಎಲ್ಲರೂ ಹೇಳಿದ್ರು, ತಿಳಿದವರು ಹಿರಿಯರನ್ನ ಕೇಳಿದರು. ಆಮೇಲೆ ಅದೇ ದಿವಸನೇ ಸ್ವಲ್ಪ ದಿವಸದ ಮೇಲೆ ಅಂದರೆ ಸ್ವಲ್ಪ ದಿವಸ ಆತಂತೆ, ಹಿಂಗೆ ಕೇಳ್ತಾ ಸ್ವಲ್ಪ ದಿವಸ ಇತ್ತು. ಸ್ವಲ್ಪ ದಿವಸ ನಂತರ ರೈತ ಒಬ್ಬ ಅಂದರೆ ಮಮದಾಪುರ ಅಂಥೇಳಿ ಅದ್ರ ಹತ್ರನೇ ಒಂದು ಹಳ್ಳಿ ಅಂತ, ಅದು ಒಂದು ಬೇರೆ ಕಡೆ ಹಳ್ಳಿ ಅಂದರೆ ಇವ್ರಿದ್ದ ಜಾಗದಿಂದ ಸ್ವಲ್ಪ ದೂರ ಹಳ್ಳಿ ಇತ್ತಂತ. ಅಲ್ಲಿ ಒಬ್ಬ ರೈತ ಹೊಲ ಉಳ್ಬೇಕಾದ್ರೆ ಭೂಮಿಯೊಳಗೆ ಒಂದು ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಸಿಕ್ತಂತ, ಕಲ್ಲಿನೊಳಗೆ ನೋಡ್ರಿ. ಒಂದು ಕಲ್ಲು ಹಿಂಗೆ ಉಳ್ತಾ ಒಂದು ಕಲ್ಲು ಏನೋ ಕಲ್ಲು ಸಿಕ್ತು ಬಿಡು ಅಂತ ಎತ್ಕೊಂಡನವ, ಅದು ಅಡ್ಡ ಬಂದ್ಬಿಡ್ತು ಹೋಲ್ಬೇಕಾರೆ ನೇಗಿಲಿಕ್ಕೆ. ಎಷ್ಟು ದೊಡ್ಡ ಕಲ್ಲು ಬಂದದಲ್ಲ ಅಂತ ಎತ್ತಲಿಕ್ಕೆ ಹೋಗ್ತಾರೆ. ಅದರೊಳಗೆ ವೆಂಕಟೇಶ್ವರ ಮೂರ್ತಿ, ಲಕ್ಷ್ಮಿ ಮತ್ತು ವೆಂಕಟೇಶ್ವರ ಇಬ್ಬರನ್ನು ಒಂದೇ ಪೀಠದ ಮೇಲೆ ಇಲ್ಲಿ ಪ್ರತಿಷ್ಠಾಪಿಸಲಾಯಿತು. ಒಂದೇ ಪೀಠದ ಮೇಲೆ ಅಂದರೆ ಒಂದು ಹಿಂದೆ ಒಂದು ಪೀಠ ಮಾಡಿ ಅದಕ್ಕೆ ಈ ಕಡೆ ಲಕ್ಷ್ಮಿ, ಈ ಕಡೆ ವೆಂಕಟೇಶ್ವರ ಇಬ್ಬರೂ ಇವ್ರಿಗೇನು ಸಿಕ್ಕಿತ್ತಲ್ಲ ಸಾಣಿಕೆಲ್ ಮೇಲೆ ಒಡಮೂಡಿದ ಲಕ್ಷ್ಮಿ ಮತ್ತು ಆ ವೆಂಕಟೇಶ್ವರನ ಒಂದು ವಿಗ್ರಹನೂ ಎರಡನ್ನೂ ತರಿಸಿ ಒಂದೇ ಪೀಠದ ಮೇಲೆ ಇಬ್ಬರನ್ನು ಸ್ಥಾಪನೆ ಮಾಡಿದರು. ಇವತ್ತಿಗೂ ಸಹ ಒಂದೇ ಪೀಠದ ಮೇಲೆ ಲಕ್ಷ್ಮಿ ಮತ್ತು ವೆಂಕಟೇಶ ಇರೋದು ಭಾಳ ಅಪರೂಪದ ಒಂದು ವಿಗ್ರಹ. ಅದು ಅಲ್ಲಿ ನಮಗೆ ನೋಡ್ಲಿಕ್ಕೆ ಈಗೂ ಸಿಗ್ತದೆ, ನೀವು ಸಹ ಹೋಗಿ ನೋಡ್ಬೋದು. ಅತ್ಯಂತ ಸುಂದರವಾದ ಮೂರ್ತಿ, ಪುಟ್ಟು ಮಾಟಗೆ ಎಂಥ ಚೆಂದಾಗ್ಯಾವ. ಅದಕ್ಕೆಲ್ಲ ಬೆಳ್ಳಿ ಒಂದು ಮುಖ, ಅದು ಕಣ್ಣು, ಇದು ಎಲ್ಲ ಹಾಕಿ ಇನ್ನೂ ಎದ್ದು ಬರ್ತದೇನೋ ಮೂರ್ತಿ ನಮ್ಮ ಮುಂದೆ ವೆಂಕಪ್ಪ ಮತ್ತು ಲಕ್ಷ್ಮೀದೇವಿ ಕೂತಾರೇನೋ ಅನಿಸೋಕು, ಅಷ್ಟು ಚಂದ ಅಲಂಕಾರ ಮಾಡಿರ್ತಾರೆ. ಪೂಜೆ ನೋಡಿ ನಾವು ಸಹ ಬಹಳ ಆನಂದ ಪಟ್ಟೆವು. ಅಲ್ಲಿಗೆ ಏನಪ್ಪ ಮತ್ತು ಇದ್ರ ವಿಶಿಷ್ಟ ಏನು ಅಂತಂದ್ರೆ, ಅಲ್ಲೊಂದು ದೇವಿದು ಇದನ್ನು ಹಾಕ್ಯಾರ, ಏನು ಲಕ್ಷ್ಮೀದೇವಿ ಸ್ತೋತ್ರನೂ ಹಾಕ್ಯಾರ. ಇದನ್ನು ತಪ್ಪದೆ ದಿನಾಲೂ ನೀವು ಹೇಳ್ರಿ ಅಂತ ಅದನ್ನು ಹೇಳ್ಯಾರ. ಅದನ್ನು ಫೋಟೋ ಇದ್ರಾಗ ಹಾಕಿವಿ, ಅದರದ್ದು ರಿಲೀಕ್ಸ್ ಫೋಟೋನೂ ಹಾಕಿವಿ. ಆಮೇಲೆ ಅಲ್ಲಿ ಹೋದವ್ರಿಗೆ ಹೇಳ್ತಾರೆ ನೋಡ್ರಿ, ಆ ಲಕ್ಷ್ಮಿ ಮತ್ತು ವೆಂಕಪ್ಪಗೆ ಬೇಡ್ಕೊಂಡು ನಮ್ದು ಯಾವುದೋ ಒಂದು ಕೆಲಸ ಮನಸ್ಸಿನಾಗ ಮಾಡಿಕೊಂಡು ಇದಾಗ್ಲಪ್ಪ ಅಂತ ಬೇಡ್ಕೊಂಡು ಹರಕೆ ಮಾಡ್ಕೊಂಡು ಬಂದ್ರೆ ಅಲ್ಲಿ 2 ತೆಂಗಿನಕಾಯಿ ಕೊಡ್ತಾರೆ. ಅದನ್ನು ದೇವ್ರ ಮುಂದೆ ಕಟ್ಟಿಸಿ ನೀವು ಸಂಕಲ್ಪ ಮಾಡಿ ಬಂದರೆ ಸಾಕು, ನಮ್ಮ ಮನಸ್ಸಿನ ಒಂದು ಈ ಕಾರ್ಯ ಸಿದ್ಧಿ ಆಗಲಿ ಅಂತ ಹೇಳಿ ಬೇಡ್ಕೊಂಡು ಬರೋದಂತೆ ಲಕ್ಷ್ಮೀ ವೆಂಕಪ್ಪಗೆ. ಭಕ್ತಿಯಿಂದ ಮಾಡ್ಬೇಕಷ್ಟ, ನಮಸ್ಕಾರ ಹಾಕಿ ಭಕ್ತಿಯಿಂದ ಅವನಿಗೆ ಸೇವೆ ಸಲ್ಲಿಸಿ ಈ ಕೆಲಸ ಆಗಲಿ ಅಂತ ಹೇಳಿ ಬೇಡ್ಕೊಂಡು 41 ದಿವಸದೊಳಗನೆ ನಿಮ್ಗೆ ಈ ಕೆಲಸ ಆಗ್ತದೆ ಅಂತ ಹೇಳ್ತಾರೆ. ಆ ಮಂತ್ರನೂ ಹೇಳ್ಬೇಕಂತ ದಿನ ನೀವು ಶುದ್ಧವಾದ ಮಡಿಯಿಂದ ಹೇಳಿದಾಗ ನೀವು 41 ದಿವಸದಾಗ ಏನೇ ಒಂದು ಮದುವೆ ಆಗಲಿ, ಮದುವೆ ಮಕ್ಕಳಾಗೋದು ತಡ ಆಗ್ತಿರ್ತದೆ ನೋಡ್ರಿ, ಯಾರಿಗಾರು ಮದುವೆ ತಡ ಆಗುತ್ತಿರುವವರು ಮತ್ತು ಸಂತಾನ ಭಾಗ್ಯ ಇಲ್ಲದವರು ಇಲ್ಲಿಗೆ ಬಂದು 2 ಕಾಯಿಗಳಿರುವ ತೆಂಗಿನ ಗೊಂಚಲನ್ನು ಮುಡಿಕಟ್ಟಿ ಹರಕೆ ಹೊರ್ತಾರಂತೆ. ಅಲ್ಲಿ ಪುರೋಹಿತರು ನಮ್ಗೆ ಹೇಳಿದರು. ಈ ಕೋರಿಕೆಗಳು ಈಡೇರಿದ ನಂತರ ಮರಳಿ ಮತ್ತೆ ದೇವಸ್ಥಾನಕ್ಕೆ ಬಂದು ಆ ಕಾಯಿಗಳನ್ನು ಬಿಚ್ಚಿ ದೇವಿಗೆ ಕೃತಜ್ಞತೆ ಸಲ್ಲಿಸುವುದು ಇಲ್ಲಿನ ವಾಡಿಕೆ. ಮತ್ತು ಅದನ್ನು ದೇವಿಗೆ ಅರ್ಪಿಸಿಬಿಡಬೇಕು ಅಂತ ಹೇಳ್ತಾರೆ. ನಿಮ್ಮದು ಕೆಲಸ ಆದಮೇಲೆ ಪುನಃ ಹೋಗಬೇಕು, ಮೊದಲೇ ಕೇಳ್ಕೊಂಡು ಬರಬೇಕು, ಕಟ್ಟಿ ಬರಬೇಕು ಅದನ್ನು ಹರಕೆ ಹೊತ್ತು. ಮತ್ತು ನಿಮ್ಮದು ಕೆಲಸ ಆದಮೇಲೆ ಹೋಗಿ ಮದುವೆ ಆದಮೇಲೆ ಗಂಡ ಹೆಂಡತಿ ಜೊತೆಯಾಗಿ ಹೋಗ್ಬೇಕು, ಮಕ್ಕಳಂದಮೇಲೆ ಕೂಸಿನ ಕರ್ಕೊಂಡು ಹೋಗ್ಬೇಕು. ಹಿಂಗೇನೋ ಒಂದು ಪದ್ಧತಿ ಮಾಡಿಕೊಂಡು ಆಕೆ ದೇವಿಗೆ ಕೃತಜ್ಞತೆ ಸಲ್ಲಿಸಿ ಕಾಯಿ ಅರ್ಪಿಸಿ ಬರ್ಬೇಕಂತ ಹೇಳ್ತಾರೆ ಅವ್ನಿಗೆ ಬಿಚ್ಚಿ. ಹಿಂಗೆ ಈ ದೇವಸ್ಥಾನದ ದರ್ಶನದ ಸಮಯ ಸಹ ಅಲ್ಲಿ ಹೋದರೆ ಹೇಳ್ತಾರೆ, ಮಧ್ಯಾಹ್ನ ಸಹ ನೀವು ಹೋದರೂ ನಾವು ಮಧ್ಯಾಹ್ನಕ್ಕೆ ಹೋಗಿದ್ವಿ, ಅಲ್ಲೇ ಅರ್ಚಕರು ಇದ್ದಾರೆ, ಮನೆಯೂ ಅಲ್ಲೇ ಅರ್ಧ ಬಾಗಿಲ ತೆಗೆದು ಮಂಗಳಾರತಿ ಮಾಡಿ ಪೂಜೆನೂ ಮಾಡಿ ಕೊಡ್ತಾರೆ. ನೀವು ಮುಂಚೆನೇ ಹೋದರೆ ಅವ್ರಿಗೆ ಊಟದ ವ್ಯವಸ್ಥೆನೂ ಮಾಡ್ತಾರಂತ ಹೇಳಿದರು ಅವರು. ಮತ್ತು ನವರಾತ್ರಿ ಒಳಗಂತೂ ಪ್ರತಿನಿತ್ಯ ಅವನಿಗೆ ನಿತ್ಯ ಕಲ್ಯಾಣೋತ್ಸವ ಅಂದರೆ ನೋಡ್ರಿ, ವೆಂಕಪ್ಪ ಲಕ್ಷ್ಮಿಗೆ ಎಲ್ಲಿದ್ದಾನೆ ಅಲ್ಲೆಲ್ಲ ಭಾರಿ ಉತ್ಸವ ಮಾಡ್ತಾರೆ. ಇಲ್ಲೂ ಸಹ ಕಲ್ಲೂರು ಮಹಾಲಕ್ಷ್ಮಿ ಗುಡಿಯೊಳಗೂ ಸಹ ಲಕ್ಷ್ಮೀ ವೆಂಕಟೇಶನ ಒಂದು ಸನ್ನಿಧಿ ಒಳಗೆ ಅತ್ಯಂತ ವಿಜೃಂಭಣೆಯಿಂದ ಬಂದವ್ರಿಗೆಲ್ಲ ಊಟಕ್ಕೆ ಹಾಕ್ತಾರಂತ, ಪ್ರಸಾದದ ನೈವೇದ್ಯದ ಪ್ರಸಾದ ಕೊಡ್ತಾರೆ. ಹಿಂಗೆ ಪ್ರತಿಯೊಂದು ಅಲ್ಲೂ ವೆಂಕಪ್ಪಂದು ಭಾಳ ಒಂದು ವಿಜೃಂಭಣೆಯಿಂದ ನವರಾತ್ರಿ ಉತ್ಸವ ಮಾಡ್ತಾರಂತ ಹೇಳಿದರು. ಇವು ಸಹ ನೀವು ಅಲ್ಲಿ ಹೋದ್ರೆ ಇದನ್ನೆಲ್ಲ ನೀವು
ಒಂದು ಸಲ ಹೋಗಿ ಬರ್ರಿ, ನಿಮಗೆ ಏನಂತ ಅದ್ರ ಬಗ್ಗೆ ವಿಶೇಷತೆ ಏನು ಅಂತ ಗೊತ್ತಾಗ್ತದೆ ಅಂಥೇಳಿ ಇದೊಂದು ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ತಿಳಿಸೀನಿ. ನೋಡಿರಿ, ಭಗವಂತನ ನಂಬಿದ್ರೆ ಎಲ್ಲೂ ಹುಸಿ ಹೋಗೋದಿಲ್ಲ, ಹೌದಾ? ನೀವು ಎಲ್ಲೇ ಹೋಗ್ರಿ, ಇದು ಕಲ್ಲೂರು ಮಹಾಲಕ್ಷ್ಮಿ ಒಂದು ವಿಶೇಷತೆಯನ್ನು ನಾನು ಈ ವಿಡಿಯೋದ ಮೂಲಕ ತಮ್ಮೆಲ್ಲರಿಗೂ ತಿಳಿಸೀನಿ. ಇದು ಒಂದು ಧರ್ಮದ ಕಾರ್ಯ ಅಂತ ಹೇಳಿ ಎಷ್ಟೋ ಜನರಿಗೆ ನಮಗೆ ಗೊತ್ತಿರಲಿಲ್ಲ, ಎಲ್ಲ ಕೇಳ್ತಿದ್ವಿ ಅಷ್ಟೇ. ಕಲ್ಲೂರು ಎಲ್ಲರೂ ಮಂತ್ರಾಲಯಕ್ಕೆ ಹೋದವರು ಅಲ್ಲೆಲ್ಲ ಹೇಳ್ತಿದ್ರು. ನಾವು ರಾಯಚೂರಿಗೆ ಹೋದಾಗ ಇದನ್ನು ವಿಶೇಷತೆ ಕೇಳಿಕೊಂಡು ಅಲ್ಲಿಗೊಂದು ಸಲ ಹೋಗಿ ಭೇಟಿ ಕೊಟ್ಟು ಮೊನ್ನೆ ಹೋಗಿ ಬಂದ್ವಿ. ಭಾಳ ಚಲೋ ಅದ, ನಮಗೂ ಭಾಳ ಖುಷಿ ಅನ್ನಿಸ್ತು, ಭಾಳ ಸಂತೋಷ ಅನ್ನಿಸ್ತು, ಆನಂದ ಆಯ್ತು ಮನಸ್ಸಿಗೆ. ಲಕ್ಷ್ಮೀ ವೆಂಕಪ್ಪನ ದರ್ಶನ ಇಲ್ಲೇ ಆತಲಪ್ಪ, ಅಷ್ಟೊಂದು ಇಷ್ಟು ವಿಶೇಷವಾಗಿ ಒಂದು ಈ ಮಂದಿರ ಅದ ಅಂಥೇಳಿ ಭಾಳ ಸಂತೋಷದಿಂದ ಬಳಿ ಇಟ್ಟಿರ್ತಾರಲ್ಲಿ ದೇವಿಗೆ. ಉಡಿ ತುಂಬೋದು, ಬಳಿಗೆ ಅರಿಶಿನ ಕುಂಕುಮ, ಬ್ಲೌಸ್ ಪೀಸು, ಏನು ಬೇಕಾದ್ದು ನೀವು ದೇವಿಗೆ ಏನು ಬೇಕಾದ ಸೀರೆ ಏನು ಬೇಕಾದ ಕೊಡಬಹುದು, ನಿಮ್ಮ ಇಷ್ಟ. ಅಲ್ಲಿ ಹೋಗಿ ಒಂದು ಸಲ ಬಂದು ದರ್ಶನ ತೊಗೊಂಡು ಬರ್ರಿ ಅಂತ ಹೇಳಿ ಈ ಒಂದು ವಿಡಿಯೋದ ಮೂಲಕ ತಮ್ಮೆಲ್ಲರಿಗೂ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಒಂದು ಈ ಸುಬೋಧ ಚಾನಲ್ನಲ್ಲಿ ಅಂಬುಜಾ ಜೋಶಿ ಅಥವಾ ANU ಸುಬೋಧ ಅಂತ ಹಾಕಿರಿ. ನೀವು ಈ ಒಂದು ಸುಬೋಧ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ ಮತ್ತು ಕಾಮೆಂಟ್ಸನ್ನು ತಪ್ಪದೇ ತಿಳಿಸ್ರಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ತಿಳಿಸ್ರಿ. ಹೋಗಿ ಬಂದಮೇಲೆ ನೀವು ಭಕ್ತಾದಿಗಳು ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ನಮ್ಮ ಈ ಒಂದು ವಿಡಿಯೋ ನೋಡಿ ತಿಳಿಸಿದರೆ ನಮಗೂ ಕೂಡ ಖುಷಿ ಅನ್ನಿಸ್ತದೆ. ಎಲ್ಲರೂ ಇದು ವಿಡಿಯೋದಿಂದ ನೀವು ಸಹ ಧನ್ಯರಾಗ್ರಿ ಅಂತ ಹೇಳ್ತಾ ಒಂದೆರಡು ವಾಕ್ಪುಷ್ಪಗಳನ್ನು ಲಕ್ಷ್ಮೀ ವೆಂಕಟೇಶನ ಚರಣಾರವಿಂದಗಳಿಗೆ ಅರ್ಪಿಸ್ತಾ ಮಂಗಲ ಹಾಡ್ತೀನಿ. ಜಯ ಹರೇ ಶ್ರೀನಿವಾಸ.